ಇವನು ಪ್ರಜ್ಞೆ ಬಂದಾಗೆಲ್ಲ ದರ್ಶನ್ ಹೆಂಡ್ತಿ ದುನಿಯಾ ವಿಜಯ್ ಹೆಂಡ್ತಿರು ಇವನು ಹೆಂಡ್ತಿ ನೀವು ಕಣ್ಣು ಕಾಣೋದೇ ಇಲ್ವಾ? ಅವ್ರು ಅಲ್ಲಿಗೆ ಹೋದ್ರೆ ನೀವು ನಂಬಲ್ಲ ಆ ಟೈಮಲ್ಲಿ ಹೆಂಗಿತ್ತು ಅಂದರೆ ನಡ್ಕೊಂಡು ಹೋಗ್ತಿದ್ರೆ ಮಣ್ಣು ಎತ್ಕೊಂಡು ಇಟ್ಕೊಳ್ಳೋರು ಭೀಮಾ ತೀರದ ಜನ. ಸುನೀಲ್ ಹೆಗ್ಗರವಳ್ಳಿನ ಹೆಂಗೆ ಅಂದರೆ ಅವನಿಲ್ಲ ಅಂದರೆ ಅಪ್ಪಂಗೆ ಕೈಕಾಲು ಆಡ್ತಿರ್ಲಿಲ್ಲ. ಶಶಿ ಅನ್ನೋನು ಹೀ ಈಸ್ ಫ್ರಮ್ ಭೀಮಾ ತೀರದ ಕಡೆಯವನು. ಅಪ್ಪನ ಕಾಂಟ್ಯಾಕ್ಟಲ್ಲಿ ಇದ್ದ ಆ ಹುಡುಗ ಯಾವುದೋ ಬೇರೆ ಮರ್ಡರ್ ಕೇಸಲ್ಲಿ ಸಿಕ್ಕಾಕೋತಾನೆ. ಸುನೀಲ್ ಹೆಗ್ಗರವಳ್ಳಿನ ಸಾಯಿಸು ಅಂತ ಹೇಳಿದ್ರು, ಸುಪಾರಿ ಕೊಟ್ಟರು. ಫಸ್ಟು 10 ಲಕ್ಷ ಅವನು ಹೇಳಿದ್ದು. ಅವ್ರ ಮೇಲೆ 486 ಕೇಸ್ ಇತ್ತು. ಒಂದು ರೂಟೀನ್ ಹೇಗಿರ್ತಿತ್ತು ಅವ್ರದ್ದು? ಆಫೀಸು ಗುಹೆ ಸೇರಿದ್ರು ಒಳಗಡೆ, ಚೇಂಬರ್ ಒಳಗಡೆ ಅಂತಂದ್ರೆ ಕೆಲಸ ಇದ್ರೆ ಮಾತ್ರ. ಮೊದಲೆಲ್ಲ ಅವರೇ ಫೀಲ್ಡ್ಗೆ ಹೋಗೋರು. ಆಮೇಲೆ ರಿಪೋರ್ಟರ್ಸ್ಗಳೆಲ್ಲ ತುಂಬಾ ಆಗ್ಬಿಟ್ರು. ಸೊ ಅವರು ಈಸಿಯಾಗಿ ರೀರೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಆಫೀಸ್ ಟೇಬಲ್ ಹೌದು, ಅದು ನಿಜಾನ ಸತ್ಯನ ಡಾಕ್ಯುಮೆಂಟ್ಸ್ ಇದೆಯಾ ಎಲ್ಲ ಕ್ರಾಸ್ ಚೆಕ್ ಮಾಡಿ ಪ್ರಿಂಟ್ ಆಗೋದು. ಸೊ ಅಲ್ಲಿವರೆಗೂ ರಿಪೋರ್ಟರ್ಸ್ ಕಡಿಮೆ ಇರೋವರೆಗೂ ರಿಪೋರ್ಟಿಂಗ್ಗೆ ಅವರೇ ಮಾಡೋರು. ಕೆಲವು ಸುದ್ದಿಗಳು ಅವ್ರಿಗೆ ಫಸ್ಟ್ ತಲುಪಿಬಿಡೋದು. ಯಾವ ರಿಪೋರ್ಟ್ರಿಗೆ ವಹಿಸಿದ್ರೆ ಇದು ಸರಿ ಹೋಗುತ್ತೆ ಅಂತ ಹೇಳಿ ಅವ್ರಿಗನ್ಸುತ್ತೆ, ಆ ರಿಪೋರ್ಟ್ರಿಗೆ ಅದನ್ನು ಅವ್ರಿಗೆ ವಹಿಸೋರು. ಸೊ ಅವರು ನೀಟಾಗಿ ಎಲ್ಲ ಪಳಗ್ಬಿಟ್ಟಿದ್ರು ಅಷ್ಟೊತ್ತಿಗೆ ಅಪ್ಪನ ಗರಡೀಲಿ. ಸುನೀಲ್ ಹೆಗ್ಗರವಳ್ಳಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಡೈರೆಕ್ಟ್ ಅಪ್ಪ ಬರ್ದಂಗೆ ಬರೆಯೋರು ಅವರು. ಸೊ ಹಾಗಾಗಿ ಅದು ಪಳಗಿದ್ರು ಅವರೆಲ್ಲ. ನೋಡಿ, ಸುನೀಲ್ ಹೆಗ್ಗರವಳ್ಳಿ ಅವ್ರ ವಿಷಯ ತಗೊಂಡಿದ್ದಕ್ಕೆ, ಬಟ್ ಅವ್ರ ಮೇಲೆ ಮರ್ಡರ್ ಕೇಸ್ಗೆ 13,000 ಬುಕ್ ಆಗಿದೆ. ಹೌದು. ಸೊ ಏನದು? ಅದು ತೀರಾ ನಗೆಪಟ್ಲು ಅಂತ ನಮ್ಗನ್ಸೋದು. ಒಂದು ರೇಡ್ ಆಗತ್ತೆ, ನಮ್ಮ ಆಫೀಸು ಆಫೀಸ್ ರೇಡ್ ಆಗತ್ತೆ. ಐ ಟಿ ರೇಡು ಜಸ್ಟ್ ರೇಡ್ ಅಂತ ಬರ್ತಾರೆ, ಯಾವುದು ವಿಷಯಕ್ಕೆ ಅಂತ ಗೊತ್ತಿಲ್ಲ ನಮಗೆ. ಅಪ್ಪ ಮಲಗಿರ್ತಾರೆ. ಅವರು ಮಲಗೋ ಟೈಮ್ ಏನಿತ್ತು ಅದು ಕೋಳಿ ನಿದ್ದೆ. ಮಧ್ಯಾಹ್ನ ಮುದ್ದೆ ತಿಂದರೆ ಒಂದು 15-20 ನಿಮಿಷ ನಿದ್ದೆ ಮಾಡೋರು. ಪವರ್ ನ್ಯಾಪ್ ಅಂತಾರಲ್ಲ. ಪವರ್ ನ್ಯಾಪು. ಆ ಟೈಮ್ಗೆ ಇವ್ರು ಬಂದಿದ್ದಾರೆ. ಬಂದು ಅವ್ರನ್ನ ಎಬ್ಸದ ಅಂತ ಇವರು ಎಲ್ಲ ಫೋನ್ಗಳು, ನಮ್ಮ ಫೋನ್ಗಳೆಲ್ಲ ಕಿತ್ಕೊಂಡು ಎಲ್ಲ ಮಾಡಿ, ಲ್ಯಾಂಡ್ಲೈನ್ ಇದನ್ನೆಲ್ಲ ಕಿತ್ತಾಕಿ ಎಲ್ಲ ಮಾಡಿ ಡೋರೆಲ್ಲ ಕ್ಲೋಸ್ ಮಾಡಿ ಎಲ್ಲ ಆಯಿತು. ಪ್ರೊಸೀಜರ್ ಏನಾಗಬೇಕು ಅದೆಲ್ಲ ಆಯಿತು. ಅದಾದಮೇಲೆ ಅವರು ನಾವು ಕೇಳಿದ್ವಿ, ಮಲಗಿದ್ದಾರೆ, ಈಗ ಜಸ್ಟ್ 5 ನಿಮಿಷ ಆಗಿದೆ, ಇನ್ನು 10-15 ನಿಮಿಷಕ್ಕೆ ಎದ್ದೇಳ್ತಾರೆ, ಇಲ್ಲ ಈಗಲೇ ಎಬ್ಬಿಸ್ಬೇಕು ಅಂತಂದರೆ ಎಬ್ಬಿಸ್ತೀವಿ ಅಂತ. ಅವರಿದ್ದವ್ರು ಏನು ಮಾಡ್ತಾರೆ, ನಾವು ಇಡೀ ಆಫೀಸ್ನ ಜಾಲಾಡ್ತೀವಿ ಫಸ್ಟು. ಅಷ್ಟೊತ್ತಿಗೆ 15-20 ನಿಮಿಷ ಆಗುತ್ತೆ, ಅವ್ರು ಎದ್ದೇಳ್ತಾರೆ. ಮಲಗಿರಲಿ ಬಿಡಿ, ಏನು ವಿಷಯ ತಿಳಿಸೋದೇ ಬೇಡ. ಅವ್ರ ಪ್ರಕಾರ ಅವ್ರಿಗೆ ವಿಷಯ ತಿಳಿದೇ ಇದ್ರೇ ಒಳ್ಳೇದಲ್ಲ ಐ ಟಿ ಅವ್ರಿಗೆಲ್ಲ. ಸರಿ ಆಯಿತು, ನಾವು ಅವ್ರು ಏನು ನೋಡ್ತಾರೋ ನೋಡ್ಕೊಳ್ಳಿ ಬಿಡು ಅಂತ. ಏನು ಸಿಗುತ್ತೆ? ಏನೂ ಇಲ್ಲ. ಒಂದಿಷ್ಟು ಪೇಪರ್ ಸಿಗುತ್ತೆ, ಬರೆದಿಟ್ಟಿರೋ ಆರ್ಟಿಕಲ್ಗಳು ಸಿಗುತ್ತೆ ನಮ್ಮ ಆಫೀಸಲ್ಲಿ, ಅಷ್ಟೇ. ಅವ್ರಿಗೆ ಅದಾಯಿತು. ಒಂದು 15-20 ನಿಮಿಷ ಎಲ್ಲ ಆಯಿತು. ಅಪ್ಪನ ಎಬ್ಸಕ್ಕೆ ನಾವೇ ಹೋದ್ವಿ, ಎಬ್ಸಿದ್ವಿ. ಈ ಥರ ಅಪ್ಪ ರೈಡ್ ಆಗಿದೆ, ಐ ಟಿ ಅವರೇ ಬಂದಿದ್ದಾರೆ ಅಂತ ಹೇಳಿದ್ವಿ. ಹೌದಾ, ಟೀ ಏನಾರ ಕೊಡು. ಅವ್ರು ನೀರು ಸಹ ಕುಡಿಯಲ್ಲ. ಐ ಟಿ ಅವ್ರು ಬಂದಾಗ ಮನೆ ಒಳಗಡೆ ನೀರು ಸಹ ಕುಡಿಯಲ್ಲ ಅವರು. ಅವ್ರದ್ದೇನಿರುತ್ತೆ ಕೆಲಸ ಅಷ್ಟು ಮುಗಿಸ್ಕೊತಾರೆ, ಹೋಗ್ತಾ ಇರ್ತಾರೆ. ಸರಿ, ಅವ್ರು ಬಂದಾಗ ಅಪ್ಪ ಆವಾಗ ತಾನೇ ಎದ್ದು ಒಂದು ಚೂರು ಫ್ರೆಶನ್ ಅಪ್ ಆಗ್ತೀನಿ, ಮುಖ ತೊಳ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಅವರಲ್ಲಿ ಹೋಗೋವಾಗ ನೀವು ಮಾಡ್ಕೊಳ್ಳಿ, ನೀವೇನು ಚೆಕ್ ಮಾಡ್ಕೋತೀರೋ ಮಾಡ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಮಾಡ್ಕೊಳ್ಳಿ ಅಂತ ಅಪ್ಪ ಹೇಳಿ ಬಾತ್ರೂಮ್ ಹೋಗ್ತಾರೆ. ನಾವೆಲ್ಲ ಅಲ್ಲೇ ನಿಂತಿದ್ವಿ. ಅವರು ಪ್ರತಿ ಹಾಳೆ ಪುಸ್ತಕನೂ ತಿರುವಿ ನೋಡ್ತಾ ಇದ್ರು. ಬೀರು ಎಲ್ಲ ತೆಗೆದ್ರು, ಬೀರುವಿಂದ ಎಲ್ಲ ಕಿತ್ತಾಕಿದ್ರು, ಎಲ್ಲ ಹುಡ್ಕಿದ್ರು, ಏನು ಮಾಡಿ ಏನೂ ಸಿಗಲಿಲ್ಲ. ಗನ್ ಸಿಕ್ತು, ಲೈಸೆನ್ಸ್ಡ್. ಅದ್ರದ್ದು ಲೈಸೆನ್ಸ್ ಪತ್ರ ಏನಿರುತ್ತೆ ನಮ್ಮ ಹತ್ರ, ಆ ದಾಖಲೆನೂ ಇತ್ತು, ಅದನ್ನು ತೋರಿಸಿದ್ವಿ. ಅದು ರನ್ನಿಂಗ್ ಇತ್ತು, ವ್ಯಾಲಿಡ್ ಇತ್ತು. ವ್ಯಾಲಿಡ್ ಆ್ಯಂಡ್ ಇಟ್ ಇಸ್ ಅವ್ರಿಗೆ ಬೇಕಿತ್ತು. ಇನ್ನೊಂದು ಸಿಗೋದು ಗನ್ನು ವಿತೌಟ್ ಲೈಸೆನ್ಸು ಅದು ಇಲ್ಲ. ಅಥವಾ ಏನೋ ಒಂದು ಯಾರೋ ಹೇಳಿದರು ಜಿಂಕೆ ಚರ್ಮ ಇದೆಯಂತೆ ಅವ್ರ ಹತ್ರ, ಆ ಥರ ಅಂಥದ್ದೆಲ್ಲ ಆಫೀಸಲ್ಲಿ. ಆಮೇಲೆ ಅಪ್ಪ ಮೊದಲೇ ಪ್ರಾಣಿ ಪ್ರಿಯ, ಅದರಲ್ಲಿ ಚರ್ಮಗಳನ್ನೆಲ್ಲ ತೊಗೊಂಬಂದು ಇಟ್ಕೊಳ್ಳೋದು ಅವೆಲ್ಲ ಎಂಥದ್ದು ಇರಲಿಲ್ಲ. ಸೊ ಅದು. ಆಮೇಲೆ ಆಮೆ ಚಿಪ್ ಒಂದಿತ್ತು, 2-3 ಇತ್ತು. ಉಗಾಂಡ ಟೈಮಲ್ಲಿ ಆವಾಗ ವಿತೌಟ್ ಲೈಸೆನ್ಸ್ ತೊಗೋಬೋದಾಗಿತ್ತು ಆ ಟೈಮಲ್ಲಿ. ಹಾಂ, ಅದ್ರ ಮೇಲೆ ಬರೆದಿರ್ತಾರೆ ಇಸ್ವಿ ಆ್ಯಂಡ್ ಡೇಟ್ ಅವೆಲ್ಲ ಬರೆದಿರ್ತಾರೆ, ಕೊರೆದಿರ್ತಾರೆ. ಸೊ ಅದು ವ್ಯಾಲಿಡ್. ಆ ಟೈಮಲ್ಲಿ ತೊಗೊಂಡಿದ್ದೀನಿ. ನಂತರ ಬಂದಿರೋದು ನೀನೇನು ಗಿಣಿ ತೊಗೊಂಡ್ರು ಸಾಕಂಗಿಲ್ಲ, ಕೋತಿ ಸಾಕಂಗಿಲ್ಲ, ಒಳ್ಳೆ ಫ್ಯಾಕ್ಟರ್. ಅದೆಲ್ಲ ಆಮೇಲೆ ಬಂದಿದ್ದು. ಇತ್ತೀಚೆಗೆ ಬಂತಲ್ಲ ಹುಲಿ ಉಗುರ್ದು, ಸೇಮ್ ಕೈಂಡ್ ಆಫ್ ಥಿಂಗ್, ಸೇಮ್ ವೈಲ್ಡ್ ಲೈಫ್ ಆ್ಯಕ್ಟೇನೆ. ಸೊ ಅದು
ಅವ್ರು ತೊಗೊಂಡಾಗ ಇರಲಿಲ್ಲ, ಅವಾಗ ತೊಗೊಂಡಿದ್ದದು, ಅದ್ರದ್ದು ಅವ್ರಿಗೆ ಏನು ದಾಖಲೆ ಸಿಗಲಿಲ್ಲ. ಸೊ ಅಲ್ಲಿಂದ ಸಾರಿ ಸರ್ ಅಂತ ಹೇಳಿದ್ರು, ಟೀ ಕುಡ್ದೆ ಹೋದ್ರು. ಅಪ್ಪ ಬಿಡಲೇ ಇಲ್ಲ, ಬನ್ನಿ ಸರ್ ಇನ್ನೇನು ಹುಡುಕ್ತೀರಾ, ಬನ್ನಿ ಹುಡ್ಕೊಂಗಿನ ಹುಡುಕ್ಲಿ, ಇನ್ನೊಂದಿಷ್ಟು ಜನ ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣಂತೆ, ಒಂಚೂರು ಅರಟೆಗಿರಟೆ ಹೊಡೆಯೋಣ ಬನ್ನಿ, ಹೆಂಗೆ ಕೆಲಸ ಆಗುತ್ತೆ IT ನನಗೂ ಗೊತ್ತಾಗಬೇಕಾಗಿದೆ. ಅಲ್ಲಿ ಅವ್ರಿಂದನೇ ಇನ್ಫಾರ್ಮೇಷನ್ ತೊಗೊಳ್ತಾ ಇದ್ರು. ಅವರು ಟೀ ಕುಡ್ಕೊಂಡೇ ಹೋದರು. ಸಾರಿ ಸರ್, ನಿಮ್ಮ ಮಲಗಿದವ್ರನ್ನ ಎಬ್ಬಿಸಿ ನಂಗೆಲ್ಲ ತೊಂದರೆ ಕೊಟ್ವಿ ಅಂತ. ಅದಾದಮೇಲೆ ಸುಪಾರಿ ಕೇಸ್ ಬರುತ್ತೆ. ಅದು ಸುನಿಲ್ ಹೆಗ್ಗರವಳ್ಳಿ ಅವ್ರದ್ದು. ಸುನಿಲ್ ಹೆಗ್ಗರವಳ್ಳಿ ಆ್ಯಕ್ಚುಲಿ ಸುನಿಲ್ ಹೆಗ್ಗರವಳ್ಳಿ ಕ್ರೈಮ್ ಡೋರಿಗೆ ಬಹಳ ಇಂಪಾರ್ಟೆಂಟ್ ಪಿಲ್ಲರು. ಹೌದು, ನಾನು ಅವನ್ನೆಲ್ಲ ಒಟ್ಟಿಗೆ ಹೊಡ್ತಿದ್ರಿ. ಯಾಕಂದ್ರೆ ನಿಮ್ಮ ತಂದೆಯವ್ರ ಬಾಯಲ್ಲಿ 1000 ಸಲ ಮಾತು ಕೇಳಿದ್ವಿ. ಹೌದು, ಮಗನ್ ಥರ ನನ್ನ ಮಗ ಅಂತಾನೆ ಬರೆಯೋರು. ಸುನಿಲ್ ಹೆಗ್ಗರವಳ್ಳಿನ ಹೆಂಗೆ ಅಂದರೆ ಅವನಿಲ್ಲ ಅಂದರೆ ಅಪ್ಪಂಗೆ ಕೈಕಾಲು ಆಡ್ತಿರ್ಲಿಲ್ಲ ಹಾಯ್ ಬ್ಯಾಂಗ್ಳೂರಲ್ಲಿ. ಸೊ ಅವ್ರು ಹಾಯ್ ಬೆಂಗಳೂರಿಗೆ ಬಂದು ಆಮೇಲೆ ಕ್ರೈಮ್ ಡೈರಿಗೆ ಬಂದವರು. ಹೌದು, ಎರಡಕ್ಕೂ ಮಾಡ್ತಾ ಇದ್ದ. ಈಗ ಕ್ರೈಮ್ ಡೈರಿನಲ್ಲಿ ಏನು ನಾವು ಇದು ವಿಡಿಯೋ ಮಾಡಿಕೊಂಡು ನಾನು ಕ್ವಶನ್ಸ್ ಏನು ಕೇಳ್ಕೊ ಬರ್ತಿದ್ನೋ ಅವನು ಅದನ್ನು ಇಲ್ಲಿ ಲೀಡ್ ತಗೋತಾ ಇದ್ದ. ಒಳಗಡೆ ಕೆಲವು ಸತಿ ಇನ್ನರಲ್ಲಿ ಹೋಗ್ತಾ ಇತ್ತು, ಹಾಗೆಲ್ಲ ಮಾಡ್ತಿದ್ದ. ಅಪ್ಪಟ ಮಗ ಥರನೇ ಟ್ರೀಟ್ ಮಾಡ್ತಾ ಇದ್ದಿದ್ದ ಅವನ್ನ. ಓಕೆ. ಸೊ ಬಟ್ 307 ಕೇಸ್ ಯಾಕೆ ಬಂತು ಅಂದರೆ, ಸೊ ಹಂಗಾರೆ ಆಗ ಅಪ್ಪನೇ ಮಗನ ಮರ್ಡರ್ ಮಾಡಿಸೋಂಥ ಕೇಸ್ ಬುಕ್ಕೇ ಆಗುತ್ತೆ, ತಂದೆಯವರು ಅರೆಸ್ಟೇ ಆಗ್ತಾರೆ. ಅಲ್ಲ, ಅಲ್ಲೇನಾಗುತ್ತೆ, ಅವನ ಹೆಸರು ಶಶಿ ಅನ್ನೋನು ಹೀ ಈಸ್ ಫ್ರಮ್ ಭೀಮಾ ತೀರದ ಕಡೆಯವನು. ಅಪ್ಪನ ಕಾಂಟ್ಯಾಕ್ಟಲ್ಲಿ ಇದ್ದು, ಭೀಮಾ ತೀರದವ್ರು ಎಲ್ಲರೂ ಅಪ್ಪನ ಕಾಂಟ್ಯಾಕ್ಟಲ್ಲಿದ್ದಾರೆ. ಶಶಿ ಪತ್ತಾರ ಏನೋ ಹೆಸರು, ಆ ಥರ ಪೂರ್ತಿ ಏನೋ ಬರುತ್ತೆ, ಆ ಕಡೆ ಸೈಡ್ ಹೆಸರು. ಆ ಹುಡುಗ ಯಾವುದೋ ಬೇರೆ ಮರ್ಡರ್ ಕೇಸಲ್ಲಿ ಸಿಕ್ಕಾಕೋತಾನೆ, ಇನ್ಯಾವುದೋ ಮರ್ಡರ್ ಕೇಸಲ್ಲಿ. ರವಿ ಬೆಳಗೆರೆ ಹೆಸರು ಹೇಳಿದ್ರೆ ನಾನು ಬಚಾವ್ ಆಗ್ಬೋದು, ಜೈಲ್ಗೆ ಹೋಗದೆ ಇರೋಂಗಿರ್ಬೋದು. ಅವ್ನು ನಮ್ಮ ಆಫೀಸ್ಗೆಲ್ಲ ಬಂದು ಹೋಗ್ತಿದ್ದ, ನಾವು ನೋಡೇ ಇದ್ದೀವಿ ಅವನ್ನ. ಅವನು ಯಾವುದೋ ಬೇರೆ ಮರ್ಡ್ರ್ 302 ಇದರಲ್ಲಿ ಮರ್ಡ್ರ್ ಕೇಸಲ್ಲಿ ಸಿಕ್ಕಾಕೋತಾನೆ. ಸಿಕ್ಕಾಕೊಂಡಾಗ ಅಪ್ಪನ ಹೆಸರು ಹೇಳ್ತಾನೆ, ಅಂದರೆ ನನ್ನ ಕಾಂಟ್ಯಾಕ್ಟ್ ಅಲ್ಲಿವರೆಗೂ ಇದೆ ಅಂತ ಪೊಲೀಸರಿಗೆ ಗೊತ್ತಾಗಲಿ ಅಂತ. ಅವ್ರೇನು ಮಾಡ್ತಾರೆ, ನೀನು ಹೆಂಗೆ, ಯಾಕೆ ಕಾಂಟ್ಯಾಕ್ಟ್ ಇದೆ ನಿನಗೆ ಅಂದಾಗ ಅವ್ರು ಭೀಮಾ ತೀರಕ್ಕೆ ಬಂದು ಹೋಗೋದು ಎಲ್ಲ ಮಾಡ್ತಿದ್ರು ಅನ್ನೋದು ಹೇಳೋದು ಬಿಟ್ಟು ಪುಸ್ತಕ ಬರೆದಿದ್ರು, ಹಂಗಾಗಿ ಪರಿಚಯ, ನನಗೇನಾರು ಇನ್ಫಾರ್ಮೇಷನ್ ಬೇಕಾದರೆ ಕೇಳೋಕ್ಕೆ ಅನ್ನೋದಕ್ಕೆ ನನಗೆ ಫೋನ್ ಮಾಡೋ. ಅವ್ನು ರೌಡಿ, ಅವನು ಅಪ್ಪನ ರೌಡಿಗಳ ಜೊತೆ ಕಾಂಟ್ಯಾಕ್ಟ್ಸ್ ಇದ್ದೇ ಇತ್ತು, ಮೊದಲಿಂದನೂ ಇತ್ತು, ಕೊನೆವರೆಗೂ ಇತ್ತು. ಈ ಸೈಲೆಂಟ್ ಸುನಿಲ, ಒಂಟೆ ಅವರೆಲ್ಲ ಅಪ್ಪಂಗೆ ಪರಿಚಯ ಇದ್ದರು. ಸೊ ಹಂಗಿದ್ದಾಗ ಇವನು ಅವ್ರ ಹೆಸರು ಹೇಳ್ತಾರೆ. ಅವ್ರ ಹೆಸರು ಹೇಳಿದಾಗ ಇವರು ಯಾಕೆ ಇವನ ಹೆಸರು ಹೇಳ್ತಿದ್ದಾನೆ ಅಂತ ಹೇಳಿದಾಗ ಅವನ ಬಾಯಿಗೆ ಬಂದ್ಬಿಡೋದು, ಸುನಿಲ್ ಹೆಗ್ಗರವಳ್ಳಿನ ಸಾಯಿಸು ಅಂತ ಹೇಳಿದ್ರು, ಸುಪಾರಿ ಕೊಟ್ಟರು ನನಗೆ. ಎಷ್ಟಕ್ಕೆ ಕೊಟ್ಟರು? ಯಾರಾದರೂ 5,000 ಅಡ್ವಾನ್ಸ್ ಕೊಡ್ತಾರ ಸಾಯಿಸು ಒಂದು ಮನುಷ್ಯನ ಅಂತ? ಬರೀ 5,000. 5,000ಕ್ಕೆ ಸುಪಾರಿ ಮರ್ಡ್ರ್ ಕೇಸ್ ಕೊಡ್ತಾರೆ ಯಾರಾದರೂ? ಹೋಗ್ಲಿ, ಅವನಾರು ಸಾಯಿಸ್ತಾನ 5,000ಕ್ಕೆ? ಅಡ್ವಾನ್ಸ್ ಅಂತದು 5,000. ಫಸ್ಟು 10 ಲಕ್ಷ ಅವನು ಹೇಳಿದ್ದು ಟೋಟಲ್ ಅಮೌಂಟು. ಅಡ್ವಾನ್ಸ್. ಅದಾದಮೇಲೆ 5,000. ಅವನಿಗೆ 2 ಬಿಡ್ರಿ ಬಾಯ್ ಬಿಡ್ತಾನ ಅವನು ಅಂತ ಅಪ್ಪ ಹೇಳಿದಾಗ ಅವನಿಗೆ ಸರಿಯಾಗಿ ಬಿಟ್ಟಾಗ ಇಲ್ಲ 5,000 ಕೊಟ್ಟರು ಸಾಯಿಸುವನ್ನ ಅವನ್ನ ಅಂತ. ಅವನದು ಅವ್ರ ನಡುವೆ ಏನು ಗಲಾಟೆನೋ ನನಗೆ ಗೊತ್ತಿಲ್ಲ, ಆದರೆ ಅವನು ಎತ್ತು ಅಂತ ಹೇಳಿದ್ರು ಅಂತ ಅವನು ಹೇಳ್ತಾನೆ. ಆಗ ಕೇಸ್ ಫೈಲ್ ಆಗತ್ತೆ. ಇವನು ಹೆದರ್ಕೋತಾನೆ ಹೆಗ್ಗರವಳ್ಳಿ. ಬಾಸ್ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳ್ಬೋದಿತ್ತು, ಅದು ಮಾಡೋದು ಬಿಟ್ಬಿಟ್ಟು ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾನೆ, ಮರ್ಡರ್ ಮಾಡ್ಸೋಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ, ಹೊಂಚಾಕ್ತಿದ್ದಾರೆ ಅಂತ. ಅಪ್ಪ ಅವನನ್ನ ಹೆಂಡ್ತಿನ ಇಬ್ಬರನ್ನೂ ಕರೆದು ಕೂರಿಸ್ಕೋತಾರೆ, ಮಾತಾಡ್ತಾರೆ. ಕಂಪ್ಲೇಂಟ್ ಕೊಟ್ಮೇಲೂ ಏನಪ್ಪ ನಂಬ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ಯಾ ನೀನು, ಏನಕ್ಕೆ ನಾನು ಯಾಕೆ ಹಿಂಗೆ ಮಾಡ್ತೀನಿ ನಿನಗೆ, ಹೋಗ್ಲಿ ನಿನ್ಗೆ ಇಷ್ಟು ನನ್ನ ಜೊತೆ ನನ್ನ ಮಗನ ಥರ ಇದೆಯಾ, ಪಳಗಿದೆಯಾ, ನೀನೇ ಪತ್ರಿಕೆನಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಹಂಗೆ ಬರೀತೀಯಾ, 5,000 ಕೊಟ್ಟು ಯಾವನಾರ ಮರ್ಡ್ರಿಗೆ ಅಡ್ವಾನ್ಸ್ ಕೊಡ್ತಾನೇನಪ್ಪ, ಅದನ್ನ ನಂಬ್ಕೊಂಡು ಕೂತಿದ್ಯಲ್ಲ ಹುಚ್ಚ ಅಂತ ಮಾತಾಡ್ತಾರೆ ಕೂಡ. ಇಲ್ಲ ಬಾಸ್ ಏನೋ ಹಿಂಗೆ ಅಂತೆಲ್ಲ ತಿಳ್ಕೊಂಡು ಮಾತಾಡ್ಕೊಂಡು ಹೊಂಟೋಗ್ತಾನೆ. ಹೆಂಡ್ತಿ ಲಾಯರ್ ಅವಳು, ಹೆಗ್ಗರವಳ್ಳಿಯವ್ರ ವೈಫು. ಪ್ರಾಕ್ಟೀಸ್ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ. ಆಗ ಒಟ್ಟಿನಲ್ಲಿ ಮಗು ಇತ್ತು, ನನ್ನ ಮಗಳ ವಯಸ್ಸೇನೆ. ಸರಿ, ಅವಾಗ ಹೇಳ್ತಾನೆ, ಹೇಳಮ್ಮ ಬುದ್ಧಿ ಹೇಳಮ್ಮ ಇವನಿಗೆ, ನೀ ಏನಮ್ಮ ಮಾಡ್ತಿದ್ಯಾ, ಲಾಯರು ನೀನು, ಓದಿದ್ಯಾ, ಅಷ್ಟು ಹೇಳ್ದು ಗೊತ್ತಾ ಅಲ್ವಾ ನಿನಗೆ ಅಂತೆಲ್ಲ ಹೇಳಿದಾಗಲೂ ಕೂಡ ಅದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ.
ಎಫ್ ಐ ಆರ್ ಆಗ್ಬಿಟ್ಟಿರುತ್ತೆ. ಆವಾಗ ಇವರು ಬರೋದು ಕರ್ಕೊಂಡು ಹೋಗೋಕ್ಕೆ. ಒಂದೇ ಒಂದು ದಿವಸ ಜೈಲಲ್ಲಿ ಇದ್ದರು. ಅದಾದಮೇಲೆ ಅವ್ರಿಗೆ ಒಂದು ಸ್ವಲ್ಪ ಶುಗರ್ ಎಲ್ಲ ಇತ್ತಲ್ಲ, ಸೊ ಏರುಪೇರ ಎಲ್ಲ ಆಯಿತು. ಜಯದೇವಾಗ ಶಿಫ್ಟ್ ಮಾಡಲೇಬೇಕಾಯಿತು. ಅಷ್ಟೊತ್ತಿಗೆ ಕೇಸು ನಿಲ್ಲೇ ಇಲ್ಲ. ಅವನು ತಪ್ಪೊಪ್ಪಿಗೆ ಮಾಡ್ಕೊಂಬಿಟ್ಟ. ಶಶಿ. ಹಾಂ, ಸುಳ್ಳು ಇಲ್ಲ, ಆ ಥರ ಏನೂ ಇಲ್ಲ ಅಂತ ಅವನು ಹೇಳ್ದ. ಬಟ್ ಹೆಗ್ಗರವಳ್ಳಿವರೆಗೂ ಬೆಳಗೆರೆವರೆಗೂ ಮನಸ್ತಾಪ ಇರಲಿಲ್ಲ. ಮನಸ್ತಾಪ ಮೀಟ್ ಮಾಡೋದು ಬಿಟ್ಬಿಟ್ರು. ಅವನು ಕೆಲ್ಸಕ್ಕೆ ಬರೋದು ಬಿಟ್ಬಿಟ್ಟ. ಯಾಕೆ? ಅದೇ ಈ ಸುಪಾರಿ ಇದೆಲ್ಲ ಕೊಟ್ಟು ಇವಾಗ ಬಾಸ್ ಮುಂದೆ ಹೆಂಗೆ ನಿಂತ್ಕೋತಾನೆ. ಬಟ್ ಅದಕ್ಕೆ ಮುಂಚೆ ಟಚ್ಚಲ್ಲೇ ಇದ್ದಾರೆ ಅವರು. ಐ ಮೀನ್ ಒಳ್ಳೆ ರ್ಯಾಪಲ್ನಲ್ಲೇ ಇದ್ದಾರೆ. ತುಂಬ ಒಳ್ಳೆ ರ್ಯಾಪು. ನಮ್ಮ ಜೊತೆ ನಮ್ಮನ್ನೆಲ್ಲ ನಂಬ್ಕೊಂಡು ಜೊತೆಗೆಲ್ಲ ಬೇರೆ ಊರುಗಳಿಗೆಲ್ಲ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರೋ ಅಷ್ಟು ನಂಬಿಕೆ ಇತ್ತು ಅವನ ಮೇಲೆ. ನಾನಾಗಲಿ ನಮ್ಮ ಅಕ್ಕನೂ ಕ್ರೈಮ್ ಡೈರಿ ಕೆಲಸ ಮಾಡಿದ್ದಾಳೆ. ನಾವಿಬ್ಬರಾಗಲಿ ನಮ್ಮನ್ನು ಕಳಿಸ್ಬೇಕು ಅಂತಂದರೆ ಇನ್ನು ಯಾವುದೋ ರಿಪೋರ್ಟ್ರು ಎಂಥವನೋ ಯಾರಿಗೆ ಗೊತ್ತು, ನನ್ನ ಮಗಳನ್ನ ಯಾಕೆ ಅವನ ಜೊತೆ ಕಳಿಸ್ಲಿ ಅನ್ನೋದೊಂದು ಆಲೋಚನೆ ಬರುತ್ತಲ್ಲ, ಅದು ಅವ್ರಿಲ್ಲ. ಮಗ ಕರ್ಣ ಲೆವೆಲಲ್ಲಿ ಟ್ರೀಟ್ ಮಾಡ್ತಾಯಿದ್ರು. ಅದು ಯಾವ ಥರ, ಅದೇನು ಗಿಮಿಕ್ಕೋ, ಅದೇನು ಕೆಲಸವೋ, ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ. ಪ್ರೂವ್ ಮಾಡೋದಕ್ಕಾದ್ರೂ ಹೆಂಗೆ. ಕೊನೆಗೆ ಅವನೇ ಅದನ್ನು ಸ್ಕ್ವಾಶ್ ಆಗೋಯ್ತದು. ಅಪ್ಪನ ನಂತರ ಸ್ಕ್ವಾಶ್ ಆಯಿತು. ಬಟ್ ಸುನೀಲ ಬಿಡಲಿಲ್ಲ. ಎಲ್ಲ ಇಂಟರ್ವ್ಯೂಗಳು ಕೊಡೋದು ಅವೆಲ್ಲ ಮಾಡ್ದ. ಇಲ್ಲ ಹಿಂಗೆ ಮಾಡಿರ್ಬೋದು, ನನ್ನ ಮೇಲೆ ಜಿದ್ದಿದೆ ಅವ್ರಿಗೆ. ಯಾರೋ ಕೇಳ್ತಾರೆ ಏನು ಜಿದ್ದು, ನಂಗೆ ಗೊತ್ತಿಲ್ಲ, ಜಿದ್ದಿದೆ ಅನಿಸುತ್ತೆ. ಇಲ್ಲಾಂದರೆ ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಬೇಕು, ಅವನು ಯಾಕೆ ನನ್ನ ಹೆಸರು ಹೇಳಬೇಕು. ಅವನು ಹೇಳ್ದ ಅಂದರೆ ಪಕ್ಕ ಶಿಷ್ಯ ಅವನು, ಒಂದು ಮಾಡಿರ್ತಾನೆ. ನಮ್ಮಪ್ಪ ನೋಡಪ್ಪ, ನಾನು ಯಾರ ಪ್ರಾಣನೂ ತೆಗಿಯೋಂಥ ಮನುಷ್ಯ ಅಲ್ಲ. ನಾನು ಯಾರ ಬಗ್ಗೆನಾದ್ರು ಬರಿಬೋದೇ ವಿನ ಪ್ರಾಣ ತೆಗಿಯೋ ಅಂಥ ಕೆಟ್ಟ ಬುದ್ಧಿ ನನಗಂತೂ, ಅಂಥ ಬುದ್ಧಿ ನನಗಿಲ್ಲ ಅಂತಲೇ ಸಮಾಧಾನ ಮಾಡಿ ಕಳಿಸಿದ್ರು. ಅದಾದಮೇಲೆ ಅವ್ನ ಟಚ್ಚು ಅಪ್ಪಂಗೂ ಇರಲಿಲ್ಲ. ಅಪ್ಪ ಅವನ ಬಗ್ಗೆ ಕೇರು ಹೊಡಿಲಿಲ್ಲ, ಬಿಟ್ಟಾಕ್ಬಿಟ್ರು. ಏನು ಮಾಡಲಿ ಹಿಡ್ಕೊಂಡು ಅಂತ. ಅವನು ಅಂದರೆ ಅಪ್ಪಂಗೆ ಸಿಗದೇ ಇರೋಂಗೆ ಬಚ್ಚಿಟ್ಕೊಂಡು ಓಡಾಡಕ್ಕೆ ಬೇರೆ ಶಿಫ್ಟೇ ಆಗ್ಬಿಟ್ಟ ಮನೆ. ಅಪ್ಪಂಗೆ ಗೊತ್ತಿತ್ತು ಅವ್ನ ಮನೆ ಎಲ್ಲಿದೆ ಅಂತ. ಅದು ಬಿಟ್ಟು ಮಲ್ಲೇಶ್ವರಮಲ್ಲಿ ಎಲ್ಲೋ ಬದುಕಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಆಮೇಲೆ ಸುದ್ದಿ ಬಂತು. ಅದಾದಮೇಲೆ ತೀರೋದ್ರು. ಬೀದಿ ನಾಯಿ ಥರ ತೀರೋದ್ರು ಪಾಪ. ಯಾವಾಗ ಆಯಿತು? ಅಪ್ಪ ತೀರೋಗಿ 7 ತಿಂಗಳಿಗೆ ಹೆಗ್ಗರವಳ್ಳಿ ವೆರಿ ಹೆಂಗೆ ಅದು ಊರಿಗೆ ಹೋಗಿದ್ದ. ಊರಿಂದ ವಾಪಸ್ ಬರ್ತಾ ಇದ್ದ. ಈ ಕಡೆ ಸಿಟಿನೂ ಅಲ್ಲ, ಹಳ್ಳಿನೂ ಅಲ್ಲ. ಯಾವ ಊರು ಹೆಗ್ಗರವಳ್ಳಿ? ಹೆಗ್ಗರವಳ್ಳಿದು ಮಲ್ನಾಡ್ ಸೈಡೇ. ಹೆಗ್ಗರವಳ್ಳಿನೇ ಊರು ಅನಿಸುತ್ತೆ. ಅವನು ಅಲ್ಲಿ ಹೋಗಿದ್ದ. ಅಲ್ಲಿಂದ ವಾಪಸ್ಸು ಬರಬೇಕಾದ್ರೆ ಹಳ್ಳಿನೂ ಅಲ್ಲ, ಸಿಟಿನೂ ಅಲ್ಲ, ಆ ಜಾಗದಲ್ಲಿ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಗಾಡಿ ಓಡಿಸ್ತಾ ಇದ್ದ ಡ್ರೈವರ್ಗೆ ಗೊತ್ತಾಯಿತು ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅವನೇನು ಗಾಡಿ ಓಡಿಸ್ತಾ ಇರಲಿಲ್ಲ. ಬಟ್ ಅವನಿಗೆ ಆಸ್ಪತ್ರೆ ರೀಚ್ ಆಗೋಕ್ಕೆ ಟೈಮ್ ಬೇಕಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಅಲ್ಲ, ಹಾರ್ಟ್ ಅಟ್ಯಾಕು. ಅದಕ್ಕೊಂಚೂರು ಟೈಮ್ ಇರುತ್ತೆ. ಹಾಂ, ಟೈಮ್ ಇರುತ್ತೆ. ಬಟ್ ಆ ಗೋಲ್ಡನ್ ಆರ್ ಏನಿದೆ, ಅವನು ಆಸ್ಪತ್ರೆ ರೀಚ್ ಆಗಬೇಕಲ್ಲ. ಸೊ ರೀಚ್ ಆಗೋಕ್ಕೆ ಅವನಿಗೆ ಆಗಲೇ ಇಲ್ಲ. ಆನ್ ದ ಸ್ಪಾಟ್ ಕಾರಲ್ಲೇ ಸತ್ತೋದ. ನಮಗೆಲ್ಲ ಆಮೇಲೆ ಅವನ ಕಾರಿಂದ ಇಳಿಸಿ ಅವರು CPR ಎಲ್ಲ ಮಾಡಿ ಅವೆಲ್ಲ ಟ್ರೈ ಮಾಡಿದ್ದಾನೆ ಡ್ರೈವರು. ಸೊ ಅದ್ರ ಫೋಟೋ ಎಲ್ಲ ಬಂತು ನಮಗೆ. ಒಂದು ಯಾವುದೋ ರೋಡಲ್ಲಿ ಅವನನ್ನು ಮಲಗಿಸಿ ಒತ್ತುತ್ತಾ ಇದ್ದಾನೆ. ಅದರದ್ದು ಫೋಟೋ ವಿಡಿಯೋ ಎಲ್ಲ ಬಂತು. ಹಾರ್ಟ್ ಅಟ್ಯಾಕ್ ಆಗ್ತಿರೋದ. ಅದು ಇವರಿಗೆ ಇವತ್ತಿನಲ್ಲ, ಭೀಮಾ ತೀರದ ಸಂಪರ್ಕ ಚಂದಪ್ಪ ಹರಿಜನ ಇದ್ದಾಗಲೇ ಬಂದಿತ್ತು. ಆಮೇಲೆ ನೋಡಿ, ಅವ್ರ ಬಗ್ಗೆ ಇರೋ ಇನ್ನೊಂದು ಆರೋಪ ಏನು ಅಂದರೆ, ತಮಗೆ ಆಗದೆ ಇರೋ ತಮ್ಮ ಮಾತು ಕೇಳಿರೋ ಮೇಲೆ ಗ್ರಡ್ಜ್ ಅಥವಾ ಒಂದು ಸೇಡ್ ಥರ ಇಟ್ಕೊತಿದ್ರು. ಉದಾಹರಣೆ ಭೀಮಾ ತೀರದು ಸಿನಿಮಾ. ಭೀಮಾ ತೀರದಲ್ಲಿ ತಮ್ಮ ತಂದೆಯವ್ರದ್ದು ಭಾಳ ಪಾಪ್ಯುಲರ್ ಪುಸ್ತಕ ನಾವು ಓದಿದ್ದೀವಿ. ಅಲ್ಲಿವರೆಗೂ ಆ ಥರದ್ದು ಒಂದು ಕ್ರೈಮ್ ಸೆಕ್ಟರ್ ನಮ್ಗೆ ಗೊತ್ತಿರಲಿಲ್ಲ. ಸೊ ಅದು ಸಿನಿಮಾ ಆದಾಗ ನಿಮ್ಮ ತಂದೆಯವರು ತುಂಬ ಅಬ್ಜೆಕ್ಟ್ ಮಾಡಿದ್ರು ಅದಕ್ಕೆ. ಸೊ ಬಹಳ ಪ್ರತಿವಾದಗಳೆಲ್ಲವೂ. ಸೊ ವಾಟ್ ಇಸ್ ದಟ್ ಇಶ್ಯೂ? ಗ್ರಡ್ಜ್ ಅಂತ ಅವ್ರು ಯಾವತ್ತೂ ಇಟ್ಕೊಳ್ತಾ ಇರಲಿಲ್ಲ. ಅವರು ಏನು ಕೇಳಿದ್ರು? ರಾಯಲ್ಟಿ ಕೇಳಿದ್ರಾ? ಇಲ್ಲ. ಅವ್ರು ಏನು ಹೇಳಿದ್ರು? ಇನ್ಫಾರ್ಮೇಷನ್, ನನಗೊಂದು ಇನ್ಫಾರ್ಮೇಷನ್ ಕೊಡಿ, ನಾವು ಈ ಥರದ್ದೊಂದು ಸಿನಿಮಾ ಮಾಡ್ತಾಯಿದ್ದೀವಿ. ಯಾಕಂದರೆ ಅದರಲ್ಲಿ ಇದ್ದಿದ್ದು ಪ್ರತಿಯೊಂದು ಚಾಪ್ಟರು ಅಪ್ಪ ಬರೆದಿದ್ದು. ಸಿನಿಮಾಗೇನು ವಿಜೃಂಭಣೆ ತೋರಿಸ್ಬೇಕು ಅದೆಲ್ಲ ಸಿನಿಮಾನಲ್ಲಿ ಅವರು ಅಳವಡಿಸ್ಕೊಂಡಿದ್ರು. ಇವನು ಕುದುರೆ ಮೇಲೆ ಬರ್ತಾನೆ ಅಂತ, ಕುದುರೆ ಮೇಲೆ ಅವನು ಯಾವತ್ತೂ ಬಂದಿಲ್ಲ. ಅದನ್ನ ಹೆಂಗ್ರಿ ಸಿನಿಮಾ? ಅವ್ರು ಹೇಳೋದು ಇದು ಸಿನಿಮ್ಯಾಟಿಕ್ಕು, ಜನಕ್ಕೆ ಸಿನಿಮಾ ನೋಡೋ ಫೀಲ್ ತೋರಿಸ್ಬೇಕು ಅಂತಂದರೆ ನಾವು ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂತ. ಆಯ್ತು, ಆ ಚಾಪ್ಟ್ರು ಬಿಡೋಣ. ನೀನು ಒಂದು ಮಾತು, ನಾನು ಬರ್ದಿರೋದನ್ನೇ ಪ್ರತಿಯೊಂದು ಚಾಪ್ಟ್ರ್ ತೊಗೊಂಡಿದ್ದೀರಾ ನೀವು. ಅಲ್ಲಿ ಹೋಗಿ ಹೋಮ್ವರ್ಕ್ ಮಾಡ್ಕೊಂಬಂದಿದ್ದೀರಾ? ಅಲ್ಲಿ ಹೋಗಿ ನಾನು ವಿಚಾರಿಸಿದ್ದೀನಿ, ಭೀಮಾ ತೀರಕ್ಕೆ ಸಿನಿಮಾದವ್ರು ಬಂದಿದ್ರಾ ಅಂತ. ಹೋಮ್ವರ್ಕ್ ಮಾಡಿದ್ದೀರಾ? ಒಂದು ಹೋಮ್ವರ್ಕ್ ಇಲ್ಲ. ಪ್ರತಿಯೊಂದು
ಚಾಪ್ಟರಲ್ಲೂ ನಾನಿದ್ದೀನಿ, ನನ್ನ ಬರವಣಿಗೆ ಇದೆ. ನನಗೊಂದು ಮಾತು, ಒಂದು ಧನ್ಯವಾದಗಳು, ಅಥವಾ ರವಿ ಬೆಳಗೆರೆ ಪುಸ್ತಕದ ಆಧಾರಿತ ಇನ್ಸ್ಪೈರ್ಡ್ ಬೈ ಅಷ್ಟು ಹಾಕಿದ್ರೆ ಸಾಕಿತ್ತಲ್ಲ. ಅವ್ರಿಗೆ ಬೇಡಿದ್ದೆ ಅಷ್ಟು, ಇನ್ನೇನು ಕೇಳಿಲ್ಲ. ಅವರು ಕ್ರೆಡಿಟ್ ಬೇಕಿತ್ತು, ಅವ್ರಿಗೆ ಕ್ರೆಡಿಟ್ ಬೇಕಿತ್ತು, ಹೆಸರು ಬೇಕಿತ್ತು. ಯಾಕೆ ಅವ್ರು ಮಾಡಿದ ಶ್ರಮ ಅಲ್ವಾ ಅದು. ಬಟ್ ಇವ್ರೇನು ವಾದ ಮಾಡ್ತಿದ್ರು ಈ ಕಡೆಯವರು, ಸರ್ ಅದು ರಿಯಲ್ ಘಟನೆ, ಅದ್ರ ರಿಯಲ್ ಆಗಿ ಯಾರಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೆ ಮಾಡ್ಬೋದು. ಇವಾಗ ಗಾಂಧೀಜಿ ಅವ್ರ ಬಗ್ಗೆ ನಾನು ಮಾಡಿದ್ದೀನಿ ಅಂದ ತಕ್ಷಣ ನೀವು ಮಾಡ್ಬೋ, ಅಲ್ಲಿ ನಡೀತಾ ಇದ್ದಿದ್ದ ಅದು. ಪುಸ್ತಕದಲ್ಲಿ ಇದ್ದದನ್ನೇ ನೀನು ಸಿನಿಮಾಲ್ ಮಾಡಿದ್ಯಲ್ಲ, ಅದಕ್ಕೊಂದು ಕ್ರೆಡಿಟ್ ಕೊಡು ನನಗೆ. ಭೀಮಾ ತೀರನ ಬೈಲಿಕ್ಕೆ ತಂದಿದ್ದೆ ನಾನು, ಅದಕ್ಕೆ ಒಂದು ಅಟ್ಲೀಸ್ಟ್ ಒಂದು ಥ್ಯಾಂಕ್ ಯು. ನಾನೇನು ನೀನು ಲಕ್ಷ ಲಕ್ಷ ರಾಯಲ್ಟಿ ಕೇಳ್ತಾ ಇದ್ದೀನಾ? ಇಲ್ವಲ್ಲ. ಆರಾಮಾಗಿ ಇನ್ನೂ ಎಕ್ಸ್ಟ್ರಾ ಪಾಯಿಂಟ್ಸ್ ಕೊಡ್ತಾ ಇದ್ದೆ ನಾನು ನಿನಗೆ ಕೇಳಿದ್ದಿದ್ರೆ. ಅಷ್ಟೇ ಅವ್ರ ವಾದ ಇದ್ದಿದ್ದು. ಬಟ್ ಅದ್ರಲ್ಲಿ ಸೋಲಾಯ್ತು ಅವ್ರಿಗೆ. ಅವರ ಆ ವಾದದಲ್ಲಿ ಗೆಲ್ಲಕ್ಕಾಗಲಿಲ್ಲ, ಪರ ವಿರೋಧದಲ್ಲಿ. ಸೊ ಭಾಳ ಜನ ಈ ಕಡೆನೇ ಮಾತಾಡೋದು, ಫಿಲ್ಮ್ ಮೇಕರ್ಸ್ ಕಡೆಗೆ, ಯಾಕಂದ್ರೆ ರಿಯಲ್ ಘಟನೆ ಅಂತ. ಸೊ ದಟ್ ವಾಸ್ ಇಸ್ ಲಾಸ್ಟ್ ಡಿಫೆಕ್ಟ್. ಸೋಲು ಅಂತ ಏನಾಗಲಿಲ್ಲ, ಯಾಕಂದರೆ ಅಲ್ಲಿ ಅವರು ಭೀಮಾ ತೀರದವರೆಲ್ಲರೂ ಅಪ್ಪನ ಸೈಡ್ ಇದ್ರು. ಹೌದು ರವಿ, ಯಾಕಂದರೆ ಭೀಮಾ ತೀರದ ಅಷ್ಟು ಜನ ಅಪ್ಪನ ಆರಾಧಿಸ್ತಾರೆ. ಅವರಲ್ಲಿ ಹೋದರೆ ನೀವು ನಂಬಲ್ಲ ಆ ಟೈಮಲ್ಲಿ ಹೆಂಗಿತ್ತು ಅಂದರೆ, ನಡ್ಕೊಂಡು ಹೋಗ್ತಿದ್ರೆ ಮಣ್ಣು ಎತ್ಕೊಂಡು ಇಟ್ಕೊಳ್ಳೋರು ಭೀಮಾ ತೀರದ ಜನ. ಅವ್ರ ಪ್ರೀತಿಗೆ ಕಂಪ್ಯಾರಿಸನೇ ಇಲ್ಲ ಅಂಥ ಜನ ಅವರು. ದ್ವೇಷಕ್ಕೂ ದ್ವೇಷ, ಪ್ರೀತಿ ಎರಡೂ ಅವ್ರದ್ದು ಎಕ್ಸ್ಟ್ರೀಮು. ಒಂದು ಸತಿ ಪ್ರೀತಿ ಮಾಡಿಬಿಟ್ರು ಅಂದರೆ ಜಪ್ಪಯ್ಯ ಅಂದರೆ ಪ್ರಾಣ ಹೋಗ್ತಿದ್ರು, ಬಿಟ್ಕೊಡಲ್ಲ ನಿಮ್ಮನ್ನ. ಅಪ್ಪ ಅಂತ ಬಾಂಧವ್ಯ ಅವ್ರ ಹತ್ರ ಇಟ್ಕೊಂಡಿದ್ರು. ಈಗಲೂ ಅವರೆಲ್ಲರೂ ನನ್ನಲ್ಲಿ ನೋಡ್ತಾರೆ ಅಪ್ಪನ್ನ. ಇನ್ನೇನು ನಾನು ನಾಳೆ ನಾಡ್ದಲ್ಲಿ ಭೀಮಾ ತೀರಕ್ಕೆ ಹೋಗ್ತೀನಿ. ಆಮೇಲೆ ಮಾನನಷ್ಟ ಮೊಕದ್ದಮೆಗಳನ್ನ ಹೇಗೆ ಎದುರಿಸೋರು, ಹೇಗೆ ತಗೊಳ್ಳೋರು? ಯಾಕಂದರೆ ಅವರು ಈಗ ಒಂದು ಪತ್ರಿಕೆ, ಒಂದು ಟ್ಯಾಬ್ಲೆಟ್ ಥರದ ಪತ್ರಿಕೆ, ಸೊ ಒಂದಷ್ಟು ಈ ಕೇಸ್ಗಳಾಗ್ಬಿಡುತ್ತೆ ಮಾನನಷ್ಟ, ಸುಮಾರು ಮಾನನಷ್ಟ ಮೊಕದ್ದಮೆಗಳು. ನಾನು ರೇಗಿಸ್ತಿದ್ದೆ, ಅಪ್ಪ ನೀವು ಎಷ್ಟು ಸಂಚಿಕೆ ಮಾಡಿದ್ರು ಅಷ್ಟು ಕೇಸ್ ಇದೆ ನಿಮ್ಮ ಮೇಲೆ ಅಂತ. ಓಕೆ, ಅವ್ರ ಮೇಲೆ 486 ಕೇಸ್ ಇತ್ತು. 483 ಕೇಸ್ ಇತ್ತು ಅವ್ರ ಮೇಲೆ. ಅದು ಮಾನನಷ್ಟನೇ ಮಾತ್ರ ಅಲ್ಲ, ಪೆಟ್ಟಿ ಸಣ್ಣದು ಇಗ್ನೋರು ಹೋಗಲ್ಲ, ಸೋಂಬೇರ್ತನ. ಅಲ್ಲೋಗಿ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲಿ ಬರೀತೀನಿ. ಸೊ ಹಂಗಿತ್ತು. ಸೊ ಹೋಗ್ತಿರ್ಲಿಲ್ಲ. ಅದು ಪ್ರಲಾಂಗ್ ಆಗಿ 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 ಇವ್ರ ಲಾಯರು ಮುಂದೆ ಡೇಟ್ ಹಾಕಿ ಕೊನೆಗೆ ಅದು ವಾರೆಂಟ್ವರೆಗೂ ಬಂದು ಅವಾಗ ಹೋಗೋದು. ಸೊ ಹಂಗೆ ಮಾಡೋರೆ ಎಲ್ಲ ಪೆಟ್ಟಿ ಕೇಸಸ್ಸು. ಆಮೇಲೆ ದೊಡ್ಡ ಡಿಫಮೇಷನ್ ಕೇಸ್ ಹಾಕಿದ್ದು ಯಾರು ತಾಕತ್ತೇ ಇರಲಿಲ್ಲ ಹಾಕಿರ್ಲಿಲ್ಲ ಅವ್ರ ಮೇಲೆ. ಸೊ ಯಾರು ಬೆಳಗೆರೆಯವ್ರ ಮೇಲೆ ಡಿಫಮೇಷನ್ ಅಥವಾ ಮಾನನಷ್ಟ ಮೊಕದ್ದಮೆ ಹಾಕಿ ಕೋಟಿಗಟ್ಟಲೆ ವಸೂಲಿ ಮಾಡಿದವರಿಲ್ಲ, ಇಲ್ಲವೇ ಇಲ್ಲ. ಆ ಥರದ್ದು ಯಾರು ಇದು ಕೇಸ್ ಹಾಕಿಲ್ಲ. ಯಾಕಂದರೆ ಡಾಕ್ಯುಮೆಂಟ್ಸ್ ಇಲ್ಲದೆ ಅಪ್ಪ ಬರಿತಾನೆ ಇರಲಿಲ್ವಲ್ಲ. ಅವರಾದ್ರೂ ಕೇಸ್ ಹಾಕಲಿಕ್ಕೆ ಒಂದು ಬುಡ ಬೇಕಲ್ಲ, ಇದು ಸುಳ್ಳು ಅನ್ನೋಕ್ಕೆ. ಈಗ ರೂಪಿಣಿ ಹಾಕ್ಬೋದಿತ್ತು ಮಾನನಷ್ಟ ಮೊಕದ್ದಮೆ, ರೂಪಿಣಿ ಅವ್ರು ಹಾಕ್ಬೋದಾಗಿತ್ತು. ಆದರೆ ಅವ್ರು ಹಾಕಲಿಲ್ಲ. ಯಾಕಂದರೆ ಅಪ್ಪ ಅದನ್ನು ಹಂಗೆ ಹ್ಯಾಂಡ್ಲು ಮಾಡಿದರು. ಅವ್ರಿಗೆ ತುಂಬ ದುಃಖ ಆಯಿತು, ನಾನು ತಪ್ಪು ಬರೆದಿದ್ದೀನಲ್ಲ, ಒಂದು ಡಾಕ್ಯುಮೆಂಟ್ ನಾನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ದೆ ಅಂತ. ಬಟ್ ಅವ್ರು ಹಾಕಲಿಲ್ಲ. ಮುಂದಿನ ವಾರನೇ ಹೋಗಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಪತ್ರಿಕೆ ಕೊಟ್ಟು ಅದೆಲ್ಲ ಮಾಡಿ ಕೊನೆಗೆ ಏನದು ಪ್ರೆಸ್ ಮೀಟಲ್ಲಿ ಎಲ್ಲರ ಮುಂದೆ ಕ್ಷಮೆ ರೂಪಿಣಿನ ಕೇಳಿ ಅದೆಲ್ಲ ಮಾಡಿದ್ಮೇಲೆ ಅವರು ಅದನ್ನು ಹಾಗೆ ಬಿಟ್ಬಿಟ್ರು. ಹಾಕಿದರೆ ಅವ್ರು ಹಾಕ್ಬೋದಿತ್ತು ಅಂತ ನಾನು ಎಕ್ಸಾಂಪಲೇ ಹೇಳಿದ್ದು, ಅವ್ರು ಹಾಕಲಿಲ್ಲ. ಈ ಕಡೆ ಪುಸ್ತಕ, ಈಗ ಅವರು ಪತ್ರಕರ್ತಾಗಿ ಪೇಪರ್ ರೂಪಿಸಿದ್ದು ಟಿ ವಿದೊಂದಾದರೆ, ಅವರು ಕಥೆಗಾರಾಗಿ, ಕಾದಂಬರಿಕಾರಾಗಿ, ಒಬ್ಬ ಕ್ರಿಯೇಟಿವ್ ರೈಟರಾಗಿ ಬರೆದದ್ದು ಲೋಕ ಇನ್ನೊಂದು ದೊಡ್ಡ ಅಭಿಮಾನಿ ಬಳಗ ಇದೆ. ಸೊ ಅದ್ರ ಬಗ್ಗೆ ಏನಾದ್ರು ಮಾತಾಡೋದಾದ್ರೆ, ಅವ್ರ ಪುಸ್ತಕಗಳು ಹೇಳಿ ಹೋಗೋ ಕಾರಣದಿಂದ ಹಿಡಿದು. ಹೌದು ಹೇಳಿ ಹೋಗೋ ಕಾರಣ ಇವಾಗಂತೂ ತುಂಬ ಭೂಮಲ್ಲೇ ಮುಂದೆ ನುಗ್ತಾ ಇದೆ. ಕಾಂಟ್ರವರ್ಸಿ ಬೇರೆ ಆಗಿದೆ ಇವಾಗ, ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ಬಟ್ ಅವ್ರೇನಾದ್ರು ಒಂದು ಬರೆದಿದ್ದಾರೆ ಅಂತಂದರೆ ಅದು ಹಾಟ್ ಕೇಕ್ ಆಗಿ ಸೇಲ್ ಆಗೋದು. ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಥರ ಕಾಯ್ತಿದ್ರು ಜನ. ಆಮೇಲೆ ಅಪ್ಪಂಗೆ ಒಂದು ಪುಸ್ತಕನ 2 ದಿನದಲ್ಲಿ ಬರೆದು ಮುಗಿಸ್ಬಿಡೋರು ಕಾದಂಬರಿ. ಟೈಮ್ ಎಲ್ಲ ಬೈ ಮಾಡೋದು ಏನು ಇಲ್ಲವೇ ಇಲ್ಲ. ಆಮೇಲೆ ಏನು ಮಾಡೋರು, ಒಂದು ಪುಣ್ಯ ಅನ್ಬೇಕು, ಇನ್ನೊಂದು ಅಯ್ಯಯ್ಯೋ ಯಾಕೆ ಹಿಂಗೆ ಮಾಡಿದ್ರು ಅಂತಲೂ ಅನ್ಬೇಕು. ಈಗ ಖುಷ್ವಂತ್ ಸಿಂಗ್ ಅವ್ರದ್ದು ಏನೋ ಒಂದು ಬರೀತಾ ಇರ್ತಾರೆ ಅನ್ಕೊಳ್ಳೋಣ, ದಿ ಕಂಪನಿ ಆಫ್ ವುಮೆನ್ದು ಟ್ರಾನ್ಸ್ಲೇಟ್ ಮಾಡ್ತಾ ಇರ್ತಾರೆ. ತಕ್ಷಣ ಪ್ರತಿಮಾ ಬೇಡಿಗೆ ಹೋಗ್ತಾರೆ. ಇಲ್ಲಿ ಕಂಪನಿ ಆಫ್ ವುಮೆನ್ನು 40% ಮುಗಿದಿರುತ್ತೆ. ಪ್ರತಿಮಾ ಬೇಡಿ ಅಟ್ರಾಕ್ಟ್ ಆಗುತ್ತೆ, ಪ್ರತಿಮಾ ಬೇಡಿ ಬರೀತಾರೆ.
ಇಲ್ಲಿ ಗೌರಿ ಇದೆ ತಕ್ಷಣ ಏನೋ ಸುದ್ದಿ ಬರುತ್ತೆ. ಪ್ರತಿಮಾ ಬೇಡಿನೂ ಬಿಟ್ಟರು, ಈ ಕಡೆ ಕಂಪನಿ ಒಮ್ಮೆನೂ ಬಿಟ್ಟರು, ಗೌರಿ ಬಗ್ಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಮನೋಹರ್ ಸಿಕ್ಕರು ಅದು ಶುರು ಮಾಡಿದ್ರು. ಮನೋಹರ್ ಅವ್ರು ಸಿಕ್ಕರು, ಅದನ್ನು ಸ್ಟಾರ್ಟ್ ಮಾಡಿದ್ರು. ಈ ಕಡೆ ಸಿದ್ಧಾರ್ಥದಾಯಿತು, ಸಿದ್ಧಾರ್ಥ ಬರೆದ್ರು. ಸೊ ಹೀಗೆ ಬರೆದು ಇಷ್ಟಿಷ್ಟೇ ಅದನ್ನೇ ನಾನು ಇವಾಗ ಹೇಳಿದ್ದು. ಈ ಪುಸ್ತಕ ಅವ್ರು ಕಂಪ್ಲೀಟ್ ಆಂಟಿನಿ ನೊಲುಮೆಯಿಂದಲೇ ಪುಸ್ತಕನ 20% ಅಷ್ಟೇ ಬರೆದಿದ್ರು. ಅವ್ರ ತಲೆಯಲ್ಲಿ ಏನಿತ್ತು ಕತೆ ಎಣಿಯೋಕ್ಕೆ, ಅವ್ರ ತಲೆಗೆ ನನಗೆ ಬರಬೇಕಲ್ಲ, ನನ್ನ ತಲೆ ಆ ಆಲೋಚನೆ ನಂಗೆ ಬರಬೇಕಲ್ಲ. ಬಿಕಾಸ್ ಇಟ್ ಈಸ್ ಬೇಸ್ಡ್ ಆನ್ ಸೈಕಾಲಜಿ, ನಾನು ಅದನ್ನು ರಿಲೇಟ್ ಮಾಡ್ಕೊಳಕ್ಕಾಯ್ತು. ಈಗ ಅವ್ರು ಇವಾಗ ಗೌರಿ ಬರಿ ಅಂದರೆ ನಂಗೆ ಕಷ್ಟ ಆಗ್ಬೋದು. ನಾನು ಎಲ್ಲಿಯ ಸಾವರ್ಕರ್ನ ಹುಡ್ಕೊಂಡು ಹೋಗಲಿ, ನಾನು ಎಲ್ಲಿ ಸೆಂಟ್ರಲ್ ಜೈಲ್ಗೆ ಹೋಗಲಿ, ಹೋಗು ನುಗ್ಗು ಅಂದ್ರೆ ನುಗ್ತೀನಿ. ಬಟ್ ಹೇಳೋದು ಅವ್ರ ಗೌರಿಯ ಚಾರ್ಜ್ ಶೀಟೇ ಏನು, ಗೌರಿ ಲಂಕೇಶ್ ಬರೀದಿದ್ರು 70 ಪೇಜ್ ಬರೆದಿದ್ದಾರೆ ಹತ್ಯೆ ಬಗ್ಗೆ. ಆಮೇಲೆ ಅದು ಕಾದಂಬರಿ ಥರ. ಈಗ ಅವನು ಬಂದೂಕಿಗೆ ಬುಲೆಟ್ ತುಂಬಿಸ್ತಾ ಇದ್ರೆ ಗೌರಿ ಇಲ್ಲಿ ಇದು ಸಿಗರೇಟ್ಗೆ ಬೆಂಕಿ ಕಿಡಿ ಹಚ್ತಾ ಇದ್ದಾಳೆ, ಆ ಥರ ಕಾದಂಬರಿ ಥರ. ಆಮೇಲೆ ಈಗ ಅವನು ಜೈಲಲ್ಲಿ, ಸೆಂಟ್ರಲ್ ಜೈಲಲ್ಲಿ ಅವನೇನು ಕೂತಿದ್ದಾನೆ, ಅವನು ಅನುಭವಿಸ್ತಾ ಇದ್ದಾಗ ಗೌರಿ ಇಲ್ಲಿ ಮಗ್ಗಲು ಬದಲಾಯಿಸಿದಳು, ಈ ಥರ ಬರೆದಿದ್ದಾರೆ. ನಾನು ಅದನ್ನು ಹೆಂಗೆ, ಅವರ ಶೈಲಿ ಹೆಂಗೆ ಬರೆಯೋಕ್ಕಾಗತ್ತೆ? ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಪ್ಲೀಟ್ ಫ್ಯೂ ಪುಸ್ತಕಗಳು ಅಂಥವು. ಎಷ್ಟಿದಾವೆ ಆ ಥರ ಅನ್ಕಂಪ್ಲೀಟ್ ಅಂದರೆ ಇನ್ಕಂಪ್ಲೀಟದು ತುಂಬ ಇದ್ದಾವೆ. ಒಂದು ಹೇಳಕ್ಕೆ ಹೋದರೆ ರಾಶಿನೇ ಇದೆ. ಒಂದು 10-12 ಅಂತೂ ಕಂಪ್ಲೀಟ್ ಮಾಡಬಹುದು. ಅದು ಮಾಡೋಕ್ಕಾಗದೆ ಅವ್ರು ಆಗದೆ ಇರೋದು ಅಂದರೆ ಇಂಥದ್ದೇ. ಗೌರಿ ಒಂದು 50 ಇದಾವ, ಅಷ್ಟಿಲ್ಲ. ಬಟ್ ರೈಟ್ಸ್ ತೊಗೊಂಡಿರೋದು ತುಂಬ ಇದ್ದಾವೆ, ಬೇರೆ ಬೇರೆ ಭಾಷೆ. ಹೌದು. ಉದಾಹರಣೆಗೆ ಖುಷ್ವಂತ್ ಸಿಂಗ್ ತೊಗೊಂಡಿದ್ರು. ಹೌದು, ಖುಷ್ವಂತ್ ಸಿಂಗ್ ಅವರು ಪ್ರತಿನೂ ಅವ್ರಿಗೆ ರೈಟ್ಸ್ ಕೊಟ್ಬಿಟ್ಟಿದ್ದಾರೆ ಅವ್ರ ಮನೆಯವರು. ಖುಷ್ವಂತ್ ಸಿಂಗ್ ಅವ್ರು ಇದ್ದಾಗಲೇ ಅವ್ರು ಹೇಳಿದರು, ಬೆಳಗ್ಗೆ ರೇಖೋ ಮೇರಾ ಜೋ ಭಿ ಹೇ ಇಂಟೆಲೆಕ್ಚುಯಲ್ ಕಾ ಪ್ರಾಪರ್ಟಿ ಸಬ್ ಉನ್ಕಾ ಹೈ, ಲೆಟ್ ಹಿಮ್ ಟ್ರಾನ್ಸ್ಲೇಟ್ ಅಂತ ಅವರು. ಎಷ್ಟು ಪುಸ್ತಕ ಸರ್ ಅದು? ಅಪ್ಪ ಪುಸ್ತಕ ಎಲ್ಲ ಸೇರಿ, ಕತೆ, ಕಾದಂಬರಿ, ಅನುವಾದ ಎಲ್ಲ ಸೇರಿದ್ರೆ ಅವರು ರೇಖಾ ವಾಸ್ 100ನೇ ಪುಸ್ತಕ ರೇಖಾ. ಲಾಸ್ಟ್ ಒಂದು 10 ಪೇಜೇನೋ ನಾನು ಬರೆದು ಮುಗಿಸಿದ್ದು. ಅದಕ್ಕೆ ನಾನು ಕ್ರೆಡಿಟ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ರೇಖಾ ವಾಸ್ ಇಸ್ 100th ಬುಕ್. ಅದ್ರ ನಂತರ ಅರ್ಧ ಮಾಡಿಟ್ಟಿದ್ರಲ್ಲ, ಅದನ್ನೆಲ್ಲ ಒಂಚೂರು ಹಂಗೆ ಕಂಪ್ಲೀಟ್ ಮಾಡಿ ಈಗ ನಮ್ಮ ಹತ್ರ 105 ಸೇರಿದ್ರೆ 108. ಭಾವನಾ ಪ್ರಕಾಶ್ ನನ್ನ ಹೆಸರೇ ಇಟ್ಟಿದ್ದಾನೆ. ಅವರೆಲ್ಲದಕ್ಕೂ ನನ್ನ ಹೆಸರು ಇಡೋರು. ಭಾವನಾ ಕ್ರಿಯೇಷನ್ಸ್, ಕ್ರೈಮ್ ಡೈರಿ ಮಾಡಿದಾಗ ಭಾವನಾ ಕ್ರಿಯೇಷನ್ಸ್, ಆಮೇಲೆ ಭಾವನಾ ಪ್ರಕಾಶನ, ಭಾವನಾ ಆಡಿಯೋ ರೀಚ್, ಓ ಮನಸ್ಸೆ ಕನಸೆ ಮನಸ್ಸೆ ಎಲ್ಲ ಮಾಡಿದ್ರಲ್ಲ, ಅದರದ್ದೆಲ್ಲ ಅದಕ್ಕೆ ಭಾವನಾ ಆಡಿಯೋ ರೀಚ್, ಎಲ್ಲದಕ್ಕೂ ನನ್ನ ಹೆಸರು ಇಡೋರು ಅವರು. ಆಮೇಲೆ ಇದೊಂದು ಮಾಡೋರು, ಎಲ್ಲೂ ನನ್ನನ್ನು ನೋಡದೆ ಹೋಗ್ತಾ ಇರಲಿಲ್ಲ. ಅಂದರೆ ಇವಾಗ ಬೇರೆ ವಾರ್ ರಿಪೋರ್ಟ್ ಮಾಡ್ತಾರೆ ಅಲ್ಲಿಗೆ, ಇವಾಗ ಕಾರ್ಗಿಲ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ನನ್ನ ಮುಖ ನೋಡದೆ ಹೋಗ್ತಿರ್ಲಿಲ್ಲ, ನನ್ನ ನೋಡ್ಬಿಟ್ಟೆ ಹೋಗೋದು. ಆ ಥರದ್ದೊಂದಿತ್ತು ಅವ್ರಿಗೆ. ಅದೇನೋ ನೀನೊಂದು ಲಕ್ಕಿ ಗರ್ಲ್ ನನಗೆ, ಒಂದು ಲಕ್ಕಿ ಸ್ಟಾರ್ ನನಗೆ. ಅದೆಲ್ಲ ನಂಬ್ತಿರ್ಲಿಲ್ಲ. ಅದೇನೋ ಅವ್ರ ಖುಷಿ. ಆಮೇಲೆ ಅವರು ವಿಟ್ಟಿಯಾಗಿ ಮಾತಾಡೋರಲ್ಲ, ವಿಟ್ಟಿಯಾಗಿ ವಾಪಸ್ ಉತ್ತರ ಕೊಡ್ತಿದ್ದೆ ನಾನು. ಅವರು ಎಷ್ಟು ಪನ್ನಾಗಿ ಮಾತಾಡೋರೋ ಹಂಗೆ ನಾನು ವಾಪಸ್ಸು ಮಾತಾಡ್ತಿದ್ದೆ. ನಗು ಅವ್ರಿಗೆ ನಾನಿದ್ರೆ ಗಲಗಲ, ಮನೆಯೆಲ್ಲ ನಗು, ನಾನು ಅವರು ಹರಟೆ. ಆಮೇಲೆ ಅವರು ಈ ಹಾಡು ಹಾಡಿದ್ರೆ ಅದರಲ್ಲಿ ಒಂದು ಸಾಲು ಚಿಕ್ಕದಾಗಿ ತಪ್ಪಿದ್ರು ಕರೆಕ್ಟ್ ಮಾಡ್ತಿದ್ದೆ. ಇದು ತಪ್ಪು ನೀವು ಹಾಡ್ತಿದ್ದೆ, ಎಷ್ಟು ಕಾಲದ ಹಳೆಯ ಹಾಡು. ನನಗೆ ಈಗಲೂ 10,000 ಹಾಡು ಬರುತ್ತೆ, ಬೈ ಹಾಡು. ಆಲ್ಮೋಸ್ಟ್ ಬಹುತೇಕ ಭಾಷೆ. ತೆಲುಗು ಕಡಿಮೆ, ತಮಿಳ್ ಓಕೆ, ತೆಲುಗುಗಿಂತ ಕಡಿಮೆ, ಹಿಂದಿ, ಕನ್ನಡ, ಉರ್ದು ಅಂದರೆ ಗಜಲ್. ಮತ್ತು ಒಂದ್ಸಲ ಓದಿದ್ದೆ, ಭಾವನಾ ಪ್ರಕಾಶನದ ತೆರಿಗೆನೇ ಕೋಟಿಗಟ್ಟಲೆ ಕಟ್ತೀನಿ ನಾನು ಬರೆದಿದ್ರು. ಹೌದು, ಅಂದರೆ ಅವ್ರು ಯಾವುದನ್ನು ಮುಚ್ಚಿಡ್ತಾ ಇರಲಿಲ್ಲ. ಎಷ್ಟು ಕಟ್ತೀನಿ,
ನಾನು ಯಾರ್ಯಾರಿಗೆ ಎಷ್ಟು ಇನ್ಕಮ್ ಟ್ಯಾಕ್ಸ್ನ ನಾನು ಪ್ರತಿ ವರ್ಷ ಕಟ್ತೀನಿ ಅದೆಲ್ಲವುದು ಇವಾಗ ಓಪನ್ ಬುಕ್. ನೀವು ಅವ್ರನ್ನ ಎಲ್ಲೂ ಪ್ರಶ್ನೆ ಮಾಡೋಂಗೆ ಇಲ್ಲ. ನೀವು ನಾನು ಇಷ್ಟು ಕೋಟಿ ಇನ್ಕಮ್ ಟ್ಯಾಕ್ಸ್ನ ಮೋರಿಗೆ ಚೆಲ್ತಾ ಇದ್ದೀನಿ ಅಂದರೆ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ ಅನ್ನೋದು ಮೋರಿಗೆ ಚೆಲ್ತಾ ಇದ್ದೀನಿ ಅಂತ ಕೊಡ್ತಾ ಇದ್ದೀನಿ. ನಾನು ಏನು ಮಾಡೋಕ್ಕಾಗತ್ತೆ, ಕೊಡಲೇಬೇಕು. ನಾನು ನ್ಯಾಯವಾಗಿದ್ರೆ ತಾನೇ ಬೇರೆಯವ್ರನ್ನ ಬೈಯೋಕ್ಕಾಗೋದು. ನಾನೇ IT ಕಟ್ಟದೆ ಕಳ್ಳಾಟ ಆಡಿಕೊಂಡು ದುಡ್ಡು ಮಾಡ್ತಾ ಕೂತ್ಕೊಂಡ್ರೆ ಹೆಂಗಾಗತ್ತೆ? ನನ್ನ ಬುಡಕ್ಕೆ ಯಾರೂ ಕೈ ಹಾಕಲ್ವಾ? ನಾನು ಬೇರೆಯವ್ರ ಬುಡಕ್ಕೆ ಕೈ ಹಾಕ್ತೀನಿ ಅಂದಮೇಲೆ ನನ್ನ ಬುಡ ಕರೆಕ್ಟಾಗಿರಬೇಕು. ಹಾಗಾಗಿ ನಾನು ಸರ್ಕಾರಕ್ಕೆ ಕಟ್ಟಲೇಬೇಕು. ಅದು ಮೋರಿಗೆ ಚೆಲ್ದಂಗೆ ನನ್ನ ಲೆಕ್ಕವಾಗಿ ಪರವಾಗಿಲ್ಲ ಕಟ್ತೀನಿ. ಈ ವಾಸ್ ನೆವರ್ ಹೈಡ್ ಆ್ಯಂಡ್ ಸೀಕೆ ಇರಲಿಲ್ಲ ನಮ್ಮ ತಂದೆ ಲೈಫಲ್ಲಿ. ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರೋ ಅಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ TV ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು, ಯಾಕಂದರೆ ಅಷ್ಟು ಇನ್ಫಾರ್ಮೇಷನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ ಇನ್ಫಾರ್ಮೇಷನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.